ಇತ್ತೀಚಿನ ಜಾಗತಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ಇರಾನ್ ಒಂದು ದೊಡ್ಡ ಒತ್ತಡದ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಆದರೆ ಹಲವರು ಕೇಳುತ್ತಿರುವ ಒಂದು ಪ್ರಶ್ನೆಯಿದೆ. ಇರಾನ್ ಒಂದು ಮುಸ್ಲಿಂ ದೇಶವಾಗಿದ್ದರೂ ಯಾಕೆ ಬಹುತೇಕ ಮುಸ್ಲಿಂ ರಾಷ್ಟ್ರಗಳು ಅದನ್ನು ತೆರೆಯಾಗಿ ಬೆಂಬಲಿಸುತ್ತಿಲ್ಲ? ಈ ಪ್ರಶ್ನೆಗೆ ಉತ್ತರ ಧರ್ಮದಲ್ಲಿಲ್ಲ. ಇದು ರಾಜಕೀಯ, ಶಕ್ತಿ ಮತ್ತು ಆರ್ಥಿಕ ಹಿತಾಸಕ್ತಿಗಳಲ್ಲಿ ಇದೆ. ಮೊದಲ ಕಾರಣ ಸುನ್ನಿ ಮತ್ತು ಶಿಯಾ ಮತಪಂಥದ ಭೇದ. ಇರಾನ್ ಮುಖ್ಯವಾಗಿ ಶಿಯಾ ಮುಸ್ಲಿಂ ರಾಷ್ಟ್ರ. ಆದರೆ ಮಧ್ಯಪ್ರಾಚ್ಯದ ಹೆಚ್ಚಿನ ದೇಶಗಳು, ಉದಾಹರಣೆಗೆ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇನ್ನೂ ಹಲವಾರು ದೇಶಗಳು ಸುನ್ನಿ ಮುಸ್ಲಿಂ ರಾಷ್ಟ್ರಗಳು. ಈ ಧಾರ್ಮಿಕ ಮತ್ತು ರಾಜಕೀಯ ಭೇದವು ಹಲವು ವರ್ಷಗಳಿಂದ ಅವರ ನಡುವೆ ಅವಿಶ್ವಾಸವನ್ನು ಉಂಟುಮಾಡಿದೆ. ಎರಡನೇ ಕಾರಣ ಪ್ರಾದೇಶಿಕ ಶಕ್ತಿಗಾಗಿ ಸ್ಪರ್ಧೆ. ಮಧ್ಯಪ್ರಾಚ್ಯದಲ್ಲಿ ನಾಯಕತ್ವದ ಸ್ಥಾನಕ್ಕಾಗಿ ಇರಾನ್ ಮತ್ತು ಸೌದಿ ಅರೇಬಿಯಾ ಎರಡೂ ದೇಶಗಳ ನಡುವೆ ಬಹಳ ವರ್ಷಗಳಿಂದ ಸ್ಪರ್ಧೆ ನಡೆಯುತ್ತಿದೆ. ಈ ಸ್ಪರ್ಧೆಯ ಪರಿಣಾಮವಾಗಿ ಸಿರಿಯಾ, ಇರಾಕ್ ಮತ್ತು ಯೆಮೆನ್ ಹಾಗಾದ ದೇಶಗಳಲ್ಲಿ ಪರೋಕ್ಷ ಸಂಘರ್ಷಗಳು ನಡೆದಿವೆ. ಮೂರನೇ ಕಾರಣ ಅಮೆರಿಕದ ಜೊತೆಗಿನ ಮೈತ್ರಿ. ಮಧ್ಯಪ್ರಾಚ್ಯದ ಕೆಲವು ಪ್ರಮುಖ ದೇಶಗಳು ಭದ್ರತೆ ಮತ್ತು ರಕ್ಷಣೆಗೆ ಯುನೈಟೆಡ್ ಸ್ಟೇಟ್ಸ್ ಮೇಲೆ ಅವಲಂಬಿತವಾಗಿವೆ. ಅವರಲ್ಲಿ ಅನೇಕ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳೂ ಇದ್ದಿವೆ. ಆದ್ದರಿಂದ ಅವರು ಇರಾನ್ ವಿರುದ್ಧ ನಡೆಯುವ ಸಂಘರ್ಷದಲ್ಲಿ ತೆರೆದ ಬೆಂಬಲ ನೀಡಲು ಹಿಂಜರಿಯುತ್ತಾರೆ. ನಾಲ್ಕನೇ ಕಾರಣ ಯುದ್ಧದ ಭಯ. ಒಂದು ದೊಡ್ಡ ಯುದ್ಧ ಆರಂಭವಾದರೆ ತೈಲ ಕಣಗಳು, ನಗರಗಳು ಮತ್ತು ವ್ಯಾಪಾರ ಮಾರ್ಗಗಳು ಅಪಾಯಕ್ಕೆ ಸಿಲುಕಬಹುದು. ವಿಶೇಷವಾಗಿ ಜಗತ್ತಿನ ಪ್ರಮುಖ ತೈಲ ಮಾರ್ಗವಾದ ಸ್ಟ್ರೇಟ್ ಆಫ್ ಹಾರ್ಮುಜ್ ಮುಚ್ಚಲ್ಪಟ್ಟರೆ ಜಾಗತಿಕ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಐದನೇ ಕಾರಣ ಆರ್ಥಿಕ ಸ್ಥಿರತೆ. ಗಲ್ಫ್ ರಾಷ್ಟ್ರಗಳ ಆರ್ಥಿಕತೆ ತೈಲ, ಪ್ರವಾಸೋದ್ಯಮ ಮತ್ತು ವಿದೇಶಿ ಹೂಡಿಕೆಗಳ ಮೇಲೆ ಅವಲಂಬಿತವಾಗಿದೆ. ಯುದ್ಧ ಪ್ರಾರಂಭವಾದರೆ ಅವರ ಆರ್ಥಿಕತೆಯು ದೊಡ್ಡ ಹೊಡೆತವನ್ನು ಎದುರಿಸಬಹುದು. ಆದ್ದರಿಂದ ಬಹುತೇಕ ದೇಶಗಳು ಯುದ್ಧಕ್ಕಿಂತ ತಟಸ್ಥತೆಯನ್ನು ಆಯ್ಕೆ ಮಾಡುತ್ತಿವೆ. ಹೀಗಾಗಿ ಸತ್ಯ ಏನೆಂದರೆ, ಜಾಗತಿಕ ರಾಜಕೀಯದಲ್ಲಿ ದೇಶಗಳು ಧರ್ಮದ ಆಧಾರದ ಮೇಲೆ ಮಾತ್ರ ನಿರ್ಧಾರ ಮಾಡುವುದಿಲ್ಲ. ಅವು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿ, ಭದ್ರತೆ ಮತ್ತು ಆರ್ಥಿಕತೆ ಆಧಾರದ ಮೇಲೆ ನಿರ್ಧಾರ ಮಾಡುತ್ತವೆ. ಆದ್ದರಿಂದ ಇಂದಿನ ಪರಿಸ್ಥಿತಿಯಲ್ಲಿ ಹಲವಾರು ಮುಸ್ಲಿಂ ರಾಷ್ಟ್ರಗಳು ಇರಾನ್ಗೆ ತೆರೆಯಾಗಿ ಬೆಂಬಲ ನೀಡುವುದಿಲ್ಲ.